ಇನ್ನು ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಎಫ್ಐಆರ್ ದಾಖಲಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅತ್ಯಾಚಾರಿ ಆರೋಪಿ ಸಂಸದ ಪ್ರಜ್ವಲ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ಸಾಧ್ಯತೆ ಇದೆ. ಮತ್ತೊಂದು ಎಫ್ಐಆರ್ ಮಾಡೋದಕ್ಕೆ SIT ಅಧಿಕಾರಿಗಳು ಈಗ ಸಜ್ಜಾಗ್ತಾ ಇದ್ದಾರೆ. ಸಂತ್ರಸ್ತೆಯೊಬ್ಬರ ಹೇಳಿಕೆಯನ್ನು ಆಧರಿಸಿ, ಅಂದರೆ ಹೇಳಿಕೆ ಅಂತಲೇ ಅಲ್ಲ, ಆಕೆಯಿಂದ ದೂರನ್ನು ಕೂಡ ಪಡ್ಕೋತಾರೆ. ಅದಾದ ನಂತರ SIT FIR ಅನ್ನು ದಾಖಲು ಮಾಡ್ಕೋಬಹುದು. ಅತ್ಯಾಚಾರ ಪ್ರಕರಣ ದಾಖಲು ಮಾಡೋ ತಯಾರಿಯನ್ನು SIT ಈಗ ನಡೆಸಿದೆ. ಸೊ ಮನೆ ಎಷ್ಟು ಕೇಸ್ಗಳಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಕೇಸ್ ನಂಬರ್ 1 ಇದು ಮನೆ ಕೆಲಸದಾಕೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು, ಲೈಂಗಿಕ ದೌರ್ಜನ್ಯ ಕೇಸ್. ಇದರಲ್ಲಿ ಆರೋಪಿಗಳು ರೇವಣ್ಣ ಮತ್ತು ಪ್ರಜ್ವಲ್. ಇದು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ದೂರು. ಕೇಸ್ ನಂಬರ್ 2 ಪಂಚಾಯತಿ ಸದಸ್ಯೆ ಕೊಟ್ಟಿರ್ತಕ್ಕಂಥ ದೂರು. ಇದು ಕೂಡ ಅತ್ಯಾಚಾರದ ಕೇಸೇ. ಇದರಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ. ಇವರು ನೇರವಾಗಿ ಬೆಂಗಳೂರಿಗೆ ಬಂದು SITಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಕೇಸ್ ನಂಬರ್ 3 KR ನಗರ ಕಿಡ್ನ್ಯಾಪ್ ಪ್ರಕರಣ. ಇದರಲ್ಲಿ ಆರೋಪಿ ರೇವಣ್ಣ. ಇದಕ್ಕೋಸ್ಕರ ಈಗಾಗಲೇ ಅವರು ಜೈಲು ಸೇರಿದ್ದಾರೆ. ರೇವಣ್ಣ ಅವರು 3ನೇ ಕೇಸು. 4ನೇ ಕೇಸು ಇಬ್ಬರು ಸರ್ಕಾರಿ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ಇದು ಕೂಡ ಲೈಂಗಿಕ ದೌರ್ಜನ್ಯ. ಇದರಲ್ಲೂ ಕೂಡ ಆರೋಪಿ ಪ್ರಜ್ವಲ್ ರೇವಣ್ಣ ಆಗಿದ್ದಾರೆ. ಇನ್ನು 5ನೇಯದ್ದು, ಇಲ್ಲಿ ತನಕ ಅಧಿಕೃತವಾಗಿ ದಾಖಲಾಗಿರೋದು 4. 5ನೇಯ ಕೇಸ್ ಇದು ಇವತ್ತು ಸಂಜೆ ಬಹುತೇಕ ಅತ್ಯಾಚಾರ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಇದರಲ್ಲೂ ಕೂಡ ಆರೋಪಿ ಪ್ರಜ್ವಲ್ ರೇವಣ್ಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ದಾಖಲಾಗುತ್ತೆ ಎನ್ನಲಾಗ್ತಾ ಇರ್ತಕ್ಕಂಥ ದೂರೇನಿದೆ, ಇದು ಯಾರು ಕೊಡ್ತಾ ಇರ್ತಕ್ಕಂಥ ದೂರು, ಇದರಲ್ಲಿ ಆರೋಪ ಏನಿದೆ ಅಂತ? ಅರವಿಂದ್, ಅತ್ಯಾಚಾರಿ ಆರೋಪಿಯಾಗಿರುವಂಥ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ SIT ಮೂಲಗಳಿಂದ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 4 FIRಗಳು ಆಗಿರುವಂಥದ್ದು. ಮೊದಲನೇದಾಗಿ ಹೊಳೆನರಸೀಪುರದಲ್ಲೇ ಆದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಸೇರಿದಂತೆ SITಯಲ್ಲಿ ದೂರು ದಾಖಲಿಸಿರುವಂಥ ಪ್ರಕರಣ ಸೇರಿ ಒಟ್ಟು 4 FIRಗಳು ಸದ್ಯ ದಾಖಲಾಗಿರುವಂಥದ್ದು. ಇವತ್ತು ಸಂಜೆ ಅಷ್ಟರಲ್ಲಿ ಮತ್ತೊಂದು FIR ಅನ್ನು ದಾಖಲು ಮಾಡಲಿಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣವರಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಸಂತ್ರಸ್ತೆ ಇವತ್ತು SITಗೆ ಹೋಗಿ ದೂರನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆ ಸಂತ್ರಸ್ತೆ ಕೊಟ್ಟ ದೂರಿನ ಆಧಾರದ ಮೇಲೆ SIT ಅಧಿಕಾರಿಗಳು FIR ಅನ್ನು ದಾಖಲಿಸಿಕೊಂಡು ತನಿಖೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ, ಅದು ದೂರು ದಾಖಲಾದ ನಂತರ FIRನಲ್ಲಿ ಏನೇನು ಆರೋಪಗಳು ಬರುತ್ತವೆ, ಏನು ಎತ್ತ ಯಾವಾಗ ಇದೆಲ್ಲ ನಡೆದಿರೋದು ಗೊತ್ತಾಗುತ್ತೆ.